ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ರವೆ ಪಡ್ಡು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಮಾಡ್ತಾಯಿದ್ದೀನಿ. ಒಂದು 1/4 kg ಬಾಂಬೆ ರವೆ ತೊಗೊಂಡಿರೋದು. ಸೊ ರವೆಗೆ ಈ ಕೋಸು ಒಂದು ಬಟ್ಲು, ಕರ್ಬೇವಿನ ಸೊಪ್ಪು, ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಸೊಪ್ಪು, ನೀವೇನು ಸೊಪ್ಪು ಬೇಕಾದ್ರೂ ಹಾಕ್ಬೋದು. ನಾನು ದಂಟು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ದಂಟು ಸೊಪ್ಪು ಹಾಕ್ಕೊಂಡಿದ್ದೀನಿ, ಕೋಸು ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ ನೀವು ಫ್ರೆಂಡ್ಸ್ ಸ್ವಲ್ಪ ಇದು ಉದ್ದಿನದು ವಡೆ ಹಿಟ್ಟು ಬರುತ್ತಲ್ವ, ಅದನ್ನು ನೀವು ಹಾಕ್ಕೋಬೋದು. ಇಲ್ಲಾಂದ್ರೆ ಸ್ವಲ್ಪ ರುಬ್ಬಿ ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗೇನೂ ಮಾಡ್ಬೋದು. ಬಟ್ ಉದ್ದಿನ ವಡೆ ಹಿಟ್ಟಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಬೌಲಷ್ಟು, ಒಂದು ಲೋಟದಲ್ಲಿ ಮೊಸರು. ಸೊ ಇಷ್ಟೆಲ್ಲ ಹಾಕಿ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಸೊ ಇದಕ್ಕೇನು ಸೋಡಾ ಎಲ್ಲ ಏನೂ ಹಾಕೋದು ಬೇಡ. ಅದನ್ನು ಕಲಸಿ ಒಂದು 5ರಿಂದ 10 ನಿಮಿಷ ಹಂಗೆ ಇಟ್ಟರೆ ಅದು ಇದಾಗುತ್ತೆ. ಸೊ ಹಸಿರು ಮೆಣಸಿನ್ಕಾಯಿ ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಚಟ್ನಿ ಏನಾದರೂ ಮಾಡ್ಕೊಂಡು ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಚಟ್ನಿ, ಸಾಂಬಾರು ಏನಾದರೂ ತಿನ್ಕೋಬೋದು ಹಾಕ್ಕೊಂಡು. ಸೊ ನೋಡಿ, 10 ನಿಮಿಷ ಅಷ್ಟೇ ರವೆ ಪಡ್ಡು ನೋಡಿ ಆಗೋಗುತ್ತೆ. ಸ್ವಲ್ಪ ಅದು ಪಡ್ಡಿಂದು ಇದನ್ನು ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ತಾ ಬಂದರೆ ತುಂಬ ಕ್ರಿಸಿಪಿಯಾಗಿ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಕೆಳಗಡೆ ಮೇಲ್ಗಡೆ ಎರಡಕ್ಕೂ ತುಪ್ಪ ಸ್ವಲ್ಪ ಸವರ್ಬಿಟ್ಟು ಹಾಕಬೇಕು, ಇನ್ನು ಚೆನ್ನಾಗಿ ಬರುತ್ತೆ. ಸೊ ಈ ನವರಾತ್ರಿಲಿ ಈ ಪಡ್ಡಿಗೆ ಈರುಳ್ಳಿ ಎಲ್ಲ ಹಾಕಲ್ಲ ಅಲ್ವಾ. ಸೊ ಈ ಥರ ಮಾಡಿಕೊಂಡು ಉಪವಾಸ ಇರೋರು, ಅನ್ನ ತಿನ್ನದೇ ಇರೋರು ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಬಾಡೀಲಿ ಎನರ್ಜಿ ಇರುತ್ತೆ, ಯಾಕೆಂದರೆ ಅದರಲ್ಲಿ ಸೊಪ್ಪು, ಕೋಸು ಎಲ್ಲ ಇರುತ್ತೆ. ಇದಕ್ಕೆ ಬೇಕಾದರೆ ಕ್ಯಾರೆಟನ್ನು ನೀವು ರುಬ್ಬಿ ಹಾಕ್ಕೋಬೋದು. ಎಲ್ಲನೂ ರುಬ್ಬಿ ಹಾಕ್ಕೋಬೇಕು, ಗ್ರೈಂಡ್ ಮಾಡಿಕೊಂಡು. ಯಾವ್ಯಾವುದು ಅದೇ ನಾನು ಹೇಳಿದ್ನಲ್ಲ, ಕೋಸು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೊಪ್ಪು, ಯಾವ ಥರ ಸೊಪ್ಪು ನೀವು ಪಾಲಕ್ಕು, ದಂಟು ಅಥವಾ ಸಿಲ್ಕರ್ವೆ ಅಥವಾ ಅದಿಲ್ದಿರೋ ಸಬ್ಬಕ್ಕಿ ಸೊಪ್ಪು, ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಂಡು ರುಬ್ಬಿಕೊಂಡು ಮಾಡ್ಕೋಬೋದು. ಸೊ ನೋಡಿ, ಇದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ನನ್ನ ನವರಾತ್ರಿಗೆ ನಾನು ಮಾಡ್ಕೊಂಡಿರೋದು ಇದು ಫುಡ್ಡು. ನಾನು ಅನ್ನ ತಿನ್ನಲ್ಲ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.